ನಮಸ್ಕಾರ, ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಹಳನೇ ರುಚಿಕರವಾದಂತಹ ಹಾಗೆಯೇ ಬಿಸಿ ಬಿಸಿಯಾಗಿ ಶುಂಠಿ ಶರಬತ್ತನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಶೀತ, ಕೆಮ್ಮು, ನೆಗಡಿ ಎಲ್ಲ ಆದಾಗ ಮಳೆಗಾಲದಲ್ಲಿ ಎಸ್ಪೆಷಲಿ ನಾವು ಮಾಡಿ ಕುಡಿದ್ರೆ ಅಂತೂ ಸೂಪರ್ ಆದಂತಹ ಟೇಸ್ಟ್. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಈ ಶುಂಠಿ ಶರಬತ್ತನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ನಾನಿಲ್ಲಿ ತುಂಬ ಬಿಸಿ ಬಿಸಿಯಾಗಿರುವಂತಹ ಪಾನೀಯ ಅಥವಾ ಶರಬತ್ತು ಅಂತಲೂ ಕರಿಬೋದು. ಈಗ ಮೊದಲಿಗೆ ಒಂದು ಪಾತ್ರೆಯಲ್ಲಿ 1.5 ಲೀಟರ್ ಆಗುವಷ್ಟು ನೀರನ್ನು ನಾನು ಹಾಕಿ ಬಿಸಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಒಂದು ಕುದಿ ಬಂದರೆ ಸಾಕಷ್ಟೇ ಜಸ್ಟ್. ಈಗ ಅದು ಕುದಿಯುವಷ್ಟು ಹೊತ್ತಲ್ಲಿ ನಾವು ಬಾಕಿ ಎಲ್ಲ ತಯಾರಿಗಳನ್ನು ಶರಬತ್ತಿಗೆ ಬೇಕಾಗುವಂಥದ್ದನ್ನು ಮಾಡ್ಕೊಳ್ಳೋಣ. ನಂತರ ಈಗ ಇಲ್ಲೊಂದು ಕುಟಾಣಿಯನ್ನು ತಗೊಂಡಿದ್ದೀನಿ. ಅದಕ್ಕೆ 1 ಚಮಚದಿಂದ ಒಂದು ಸ್ವಲ್ಪ ಕಡಿಮೆ ಬ್ಲ್ಯಾಕ್ ಪೆಪ್ಪರನ್ನು ತಗೊಂಡು ಹಾಕ್ತಾಯಿದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ಇದನ್ನು ಹಾಕ್ಕೊಳ್ಳಿ. ಜಾಸ್ತಿ ಪೆಪ್ಪರನ್ನು ಹಾಕೋದಕ್ಕೆ ಹೋಗಬಾರ್ದು. ಶುಂಠಿಯ ಪ್ರಮಾಣ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಬೇಕು. ಅದಕ್ಕೆ ಟೇಸ್ಟಿಗಷ್ಟೇ ಸ್ವಲ್ಪ ಹಾಕಿದರೆ ಸಾಕು. ಇದನ್ನು ಈಗ ಕುಟ್ಟು ಬಿಟ್ಟು ನಾವು ತೆಗೆದು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಟಿರೋಣ. ನಂತರ ಅದೇ ಕುಟಾಣಿಯನ್ನು ತಗೊಂಡು ಈಗ ಹಸಿ ಶುಂಠಿಯನ್ನು ನಾವು ಜಜ್ಜಿಬಿಟ್ಟು ಹಾಕ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಇಷ್ಟು ತಗೊಂಡಿದ್ದೀನಿ. ಅಂದರೆ 1.5 ಲೀಟರ್ ಆಗುವಷ್ಟು ನೀರಿನ ಪ್ರಮಾಣಕ್ಕೆ ಸರಿಯಾಗಿ ನಾವು ಹಸಿ ಶುಂಠಿ ಆಗಿರ್ಬೋದು, ಪೆಪ್ಪರನ್ನೆಲ್ಲ ಹಾಕ್ಕೊಳ್ಬೇಕು. ಒಂದು ಅಂದಾಜು ಪ್ರಮಾಣಕ್ಕೆ ಹಾಕ್ಕೊಳ್ಳಿ. ತೀರ ಜಾಸ್ತಿಯಾಗಿ ಹಾಕೋದು ಬೇಡ, ಖಾರ ಅನಿಸುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಹಾಕಿದರೆ ಆಯಿತು. ಬ್ಲ್ಯಾಕ್ ಪೆಪ್ಪರ್ ಆಗಿರ್ಬೋದು, ಹಸಿ ಶುಂಠಿ ಇವೆಲ್ಲವನ್ನು ಒಂದು ಅಂದಾಜಿಗೆ ಹಾಕ್ಕೊಳ್ಳಿ. ಈಗ ಹಸಿ ಶುಂಠಿಯನ್ನು ಜಜ್ಜಿ ಇಟ್ಟದನ್ನು ಸಹ ಅದೇ ತಟ್ಟೆಗೆ ಹಾಕ್ತಾಯಿದ್ದೀನಿ. ಇನ್ನು ಈ ಶುಂಠಿ ಶರಬತ್ತಿಗೆ ಇಷ್ಟನ್ನೇ ಹಾಕೋದು. ಶುಂಠಿಯನ್ನು ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡು ಬ್ಲ್ಯಾಕ್ ಪೆಪ್ಪರನ್ನು ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡು ಇದನ್ನು ಮಾಡ್ಕೊಳ್ಳೋದು. ಈಗ ಜಜ್ಜಿ ಇಟ್ಟಂತಹ ಈ 2 ಐಟಮ್ಗಳನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಮತ್ತು ಇದಕ್ಕೆ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 2 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇನ್ನು ನಾವೀಗ 2 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಅದನ್ನು 1.5 ಲೋಟೆಗೆ ಇಳಿಸ್ಬೇಕು. ಅಷ್ಟು ಹೊತ್ತು ನಾವು ಕುದಿಸ್ಬೇಕಾಗತ್ತೆ. ಒಂದು 3 ರಿಂದ 4 ನಿಮಿಷ ಆದರೂ ಕಡಿಮೆ, ಅಂದರೆ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕಾಗತ್ತೆ. ಈಗ ನೋಡ್ಬೋದು, ನಾನೀಗ ಒಂದು ಹತ್ರ 3 ನಿಮಿಷಗಳ ಕಾಲ ಕುದಿಸಿದ್ದೀನಿ. ಶುಂಠಿ ಮತ್ತು ಬ್ಲ್ಯಾಕ್ ಪೆಪ್ಪರ್ನ ಸತ್ವೆಲ್ಲ ಬಿಟ್ಕೊಂಡಿದೆ ನೋಡಿ. ಇಷ್ಟಾದರೆ ಸಾಕಾಗತ್ತೆ. ಈ ಹಂತದಲ್ಲಿ ನಾವೀಗ ಇದಕ್ಕೆ ಬೆಲ್ಲವನ್ನು ಹಾಕ್ಕೊಳ್ಳೋಣ. ಬೆಲ್ಲ ನಿಮಗೆ ರುಚಿಗೆ ತಕ್ಕಂಗೆ ಹಾಕ್ಕೊಳ್ಬೋದು. ನೀವು ಬೆಲ್ಲದ ಬದಲಾಗಿ ಸಕ್ಕರೆ ಇಷ್ಟಪಡೋರು ಅಂತಾದರೆ ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಬೋದು. ಆದರೆ ಈ ಥರದ ಶುಂಠಿ ಶರಬತ್ತಿಗೆಲ್ಲ ಬೆಲ್ಲ ತುಂಬಾ ರುಚಿಯಾಗಿ ಬರುತ್ತೆ. ಬೆಲ್ಲ ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು. ನಾನಿಲ್ಲೀಗ 2 ಹಂಚಾಗುವಷ್ಟು ಬೆಲ್ಲವನ್ನು ಹಾಕಿ ಇದು ಚೆನ್ನಾಗಿ ಕರಗೋದಕ್ಕೆ ಬಿಡ್ತೀನಿ. ಈಗಾಗಲೇ ನಾವು ಇನ್ನೊಂದು ಸ್ಟವ್ವಲ್ಲಿ ಇಟ್ಟಂತಹ ಬಿಸಿನೀರು ಕೂಡ ಚೆನ್ನಾಗಿ ಕುದಿದಿದೆ. ಅದನ್ನು ಆಫ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇದು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೀಗ ಸ್ಟವನ್ನು ಬಂದ್ ಮಾಡ್ಕೊಳ್ಳೋಣ. ಇದನ್ನು ಕೆಳಗಡೆ ಇಳಿಸ್ಬೋದು. ಇನ್ನೊಂದು ಕಡೆ ಸ್ಟವಲ್ಲಿ ಇಟ್ಟಂಥದ್ದು ಕೂಡ ಚೆನ್ನಾಗಿ ಇದು ಸತ್ವ ಎಲ್ಲ ಬಿಟ್ಕೊಂಡಿದೆ. ಶುಂಠಿ ಆಗಿರ್ಬೋದು, ಬ್ಲ್ಯಾಕ್ ಪೆಪ್ಪರ್, ಆಮೇಲೆ ಹಾಕಿದಂತಹ ಬೆಲ್ಲ ಸಹ ಚೆನ್ನಾಗಿ ಕರಗಿದೆ. ಇನ್ನು ನಾವಾಗಲೇ ನೀರನ್ನೆಲ್ಲ ಬಿಸಿ ಮಾಡಿ ಕೆಳಗಡೆ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಈಗ ಶೋಧಿಸ್ಕೊಂಡು ಈ ಶುಂಠಿ ಮತ್ತು ಬ್ಲ್ಯಾಕ್ ಪೆಪ್ಪರ್ನ ಮಿಶ್ರಣವನ್ನು ಹಾಕ್ಕೊಳ್ಳೋಣ. ಇನ್ನೊಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಅದನ್ನು ಪ್ರೆಸ್ ಮಾಡಿ ಅದರಲ್ಲಿರುವಂಥ ಸತ್ವ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುವ ಹಾಗೆ ಒತ್ತಿಬಿಟ್ಟು ತೆಗೆದ್ರೆ ಆಯಿತು. ಕೊನೆಯಲ್ಲಿ ನಾವು ಇದಕ್ಕೆ ಇನ್ನು ನಿಂಬೆಹಣ್ಣಿನ ರಸವನ್ನು ಹಾಕಿದ್ರಾಯಿತು. ಸೂಪರ್ ಆದಂತಹ ಪಾನೀಯ ಕೂಡ ರೆಡಿಯಾಗುತ್ತೆ. ಮಳೆಗಾಲದಲ್ಲಿ ಕಂಪಲ್ಸರಿಯಾಗಿ ಈ ಥರದ ಶುಂಠಿ ಕಷಾಯ ಅಂತಲೂ ಹೇಳ್ಬೋದು, ಪಾನೀಯ ಅಂತಲೂ ಹೇಳ್ಬೋದು, ಶುಂಠಿ ಶರಬತ್ತು ಅಂತಲೂ ಕರಿಬೋದು. ಏನು ನೀವು ಹೆಸರಿಡ್ತೀರೋ ಹಾಗೆ ನೀವು ಇದನ್ನು ಕರಿಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈಗ ನಿಂಬೆಹಣ್ಣನ್ನು ನಾನೀಗ ಹಾಕ್ತಾಯಿದ್ದೀನಿ. ಇಲ್ಲಿ ಸರಿಸುಮಾರು 1.5 ಲೀಟರ್ ಆಗುವಷ್ಟು ನೀರಿಗೆ ನಾನು 2 ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ಇನ್ನು ನಿಂಬೆಹಣ್ಣನ್ನು ನಾವು ಹಾಕಿದ ನಂತರ ಯಾವುದೇ ಕಾರಣಕ್ಕೂ ನೀರನ್ನು ಕುದಿಸೋದಕ್ಕೆ ಹೋಗಬಾರ್ದು, ಕಹಿ ಬಂದುಬಿಡುತ್ತೆ. ಈಗ ನೀರು ತುಂಬ ಬಿಸಿಯಾಗಿ ಇರುತ್ತೆ. ನಾವು ಬಿಸಿಯಾಗಿರುವಾಗಲೇ ಇದನ್ನು ಉಪಯೋಗ ಮಾಡಿಕೊಳ್ಬೇಕು. ತುಂಬಾ ರುಚಿಯಾಗಿರುತ್ತೆ. ಮಳೆ ಬಂದಾಗೆಲ್ಲ ಇದನ್ನು ಸೇವನೆ ಮಾಡಬೇಕು. ತುಂಬಾ ಒಳ್ಳೆಯದು. ಈಗ ನೋಡಿ, ನಿಂಬೆಹಣ್ಣನ್ನು ಹಾಕಿ ಆದ ನಂತರ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಕೊನೆಯದಾಗಿ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿದರೆ ಒಳ್ಳೆಯದು. ನಾನು ಸಹ ಹಾಗೆಯೇ ಇಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟು ಹಾಕಿದರೆ ಸಾಕು. ಅದು ನಿಮಗೆ ಸಿಹಿ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ಅದಕ್ಕೋಸ್ಕರ ಉಪ್ಪನ್ನು ಹಾಕೋದಷ್ಟೇ. ನೋಡಿದ್ರಲ್ವಾ, ತುಂಬಾ ರುಚಿಕರವಾದಂತಹ ಶುಂಠಿ ಶರಬತ್ತು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಲೇಬೇಕು. ಯಾವುದೇ ರೀತಿಯಾಗಿ ಇದು ಶೀತ, ಕೆಮ್ಮು, ನೆಗಡಿ ಈ ಥರದ್ದೆಲ್ಲ ಆದಾಗ ಇದನ್ನು ಮಾಡಿ ಕುಡೀರಿ. ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ಬಹಳನೇ ರುಚಿಯಾಗಿರುತ್ತೆ. ಬರೀ ಜ್ವರ, ಶೀತ ಅಂತಲೇ ಅಲ್ಲ, ಹೀಗೆ ಸಹ ಕುಡಿಬೋದು ಪಾನೀಯದ ರೀತಿಯಲ್ಲಿ.
ಇವತ್ತಿನ ಈ ಶುಂಠಿ ಶರಬತ್ತಿನ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಹೊಸಬ್ರು ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ರುಚಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.